ಹಾಯ್ ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ದ ಫ್ಯಾಮಿಲಿ. ವೆಲ್ಕಮ್ ಟು ಹಿಂದೂ ಧರ್ಮ. ಗಾಯ್ಸ್, ಇವತ್ತಿನ ಸಂಚಿಕೆಯಲ್ಲಿ ಪಿತೃದೋಷ ಅಂದ್ರೇನು, ಪಿತೃದೋಷದ ಲಕ್ಷಣಗಳೇನು ಹಾಗೂ ಪಿತೃದೋಷಕ್ಕೆ ಸರಳವಾದ ಪರಿಹಾರಗಳೇನು ಎನ್ನುವುದನ್ನು ಕೂಲಂಕುಷವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ. ಕೆಲವರು ಎಷ್ಟೇ ಕೆಲಸ ಮಾಡಿದರೂ ಸಹ ಫಲ ಸಿಗೋದಿಲ್ಲ. ಯಾಕಂದರೆ ಆ ಕುಟುಂಬದ ಸದಸ್ಯರಿಗೆ ಪೂರ್ವಜರ ಆಶೀರ್ವಾದ ಇಲ್ಲದಿರಬಹುದು. ಹೀಗಾದಲ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಪಿತೃದೋಷವಿದೆ ಎಂದರ್ಥ. ಈ ಸಂದರ್ಭದಲ್ಲಿ ಪಿತೃದೋಷವನ್ನು ತಡೆಯಲು ನೀವು ಕೆಲವು ಪರಿಹಾರಗಳನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಪಿತೃದೋಷ ಅಂದ್ರೇನು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಮಹಾಲಯ ಪಕ್ಷ ಮತ್ತು ಪಿತೃಪಕ್ಷ ಬಹಳ ಮುಖ್ಯ. ಈ ಸಮಯದಲ್ಲಿ ಉಪವಾಸ ಮಾಡಿ ತರ್ಪಣ ಮಾಡಿದರೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಎಂಬುದು ಹಲವರ ನಂಬಿಕೆ. ಪಿತೃದೋಷವಿದ್ದರೆ ಆಗಾಗ ಮನೆಯಲ್ಲಿ ವಿವಿಧ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಜಗಳ ಮುಕ್ತ ಜೀವನವನ್ನು ನಡೆಸಲು ಸಮಸ್ಯೆಗಳನ್ನು ನಿಖರವಾಗಿ ಗುರುತಿಸುವುದು ಮತ್ತು ಸಮಯಕ್ಕೆ ಅವುಗಳನ್ನು ಪರಿಹರಿಸುವುದು ಅತ್ಯಗತ್ಯ. ಮಹಾಲಯ ಪಕ್ಷ ಅಂದ್ರೇನು ಅಂದರೆ, ಮಹಾ ಪ್ಲಸ್ ದೇವಾಲಯ ಎಂದರೆ ಮಹಾಲಯ ಎಂದರೆ ಆತ್ಮಗಳು ಸೇರುವಂಥ ಸ್ಥಳ ಆಗಿರುತ್ತೆ. ಸರಳ ರೀತಿಯಲ್ಲಿ ಹೇಳೋದಾದರೆ ಪೂರ್ವಜರ ಆತ್ಮಗಳು ಭೂಮಿಗೆ ಬಂದು ವಿಲೀನಗೊಳ್ಳುವ ದಿನವನ್ನು ಮಹಾಲಯ ಪಕ್ಷವೆಂದು ಕರಿತೀವಿ. ಅಂದಹಾಗೆ ಈ ವರ್ಷ ಸೆಪ್ಟೆಂಬರ್ 17ರಂದು ಮಹಾಲಯ ಪಕ್ಷ ಆರಂಭವಾಯಿತು. ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 17ರವರೆಗಿನ ಅವಧಿಯನ್ನು ಮಹಾಲಯ ಪಕ್ಷ ಎಂದು ಕರಿತೀವಿ. ಮಹಾಲಯ ಪಕ್ಷವನ್ನು ಅನುಸರಿಸುವ ಅಮಾವಾಸ್ಯೆಯನ್ನು ಮಹಾಲಯ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ. ಇದು ಅಕ್ಟೋಬರ್ 2ರಂದು ಬರುತ್ತೆ. ಈ 15 ದಿನಗಳು ಪಿತೃಗಳ ಸಮಯ ಎಂದು ಕರಿತೀವಿ. ಕುಟುಂಬದಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಾಡೋದ್ರಿಂದ ಅದು ಪಿತೃದೋಷದ ಲಕ್ಷಣಗಳು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಜೀವನದಲ್ಲಿ ಪಿತೃದೋಷವಿದ್ದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತವೆ. ನೀವು ಎಷ್ಟೇ ಕಷ್ಟಪಟ್ಟರೂ ನಿರಂತರ ನಷ್ಟಗಳು, ಯಾವುದರಲ್ಲೂ ಯಶಸ್ಸು ಇಲ್ಲದೆ ಇರತಕ್ಕಂಥದ್ದು, ಮನೆಯಲ್ಲಿ ಅನೇಕ ಜಗಳಗಳು ನಡೆಯುವುದು, ಇವೆಲ್ಲ ಕೂಡ ಲಕ್ಷಣಗಳು ಆಗಿರುತ್ತೆ. ಹಾಗಿದ್ರೆ ಪಿತೃದೋಷ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿಯ ಮರಣದ ನಂತರ ಆತನ ಅಂತ್ಯ ಸಂಸ್ಕಾರವನ್ನು ವಿಧಿವಿಧಾನಗಳಿಂದ ಮಾಡದಿದ್ದರೆ ಅಥವಾ ಯಾರಾದರೂ ಅಕಾಲಿಕ ಮರಣ ಹೊಂದಿದ್ದರೆ ಆ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿರುವ ಕುಟುಂಬ ಸದಸ್ಯರು ಹಲವು ತಲೆಮಾರುಗಳಿಂದ ಪಿತೃದೋಷದ ಭಾರವನ್ನು ಅನುಭವಿಸಬೇಕಾಗುತ್ತದೆ. ಇದರೊಂದಿಗೆ ಪಿತೃದೋಷದ ಅಹಿತಕರ ಪರಿಣಾಮಗಳಿಂದ ದೂರವಿರಲು ಜೀವನದುದ್ದಕ್ಕೂ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿಮ್ಮ ಸತ್ತ ಪೂರ್ವಜರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದರ್ಥ. ಆದ್ದರಿಂದ ಮಹಾಲಯ ಪಕ್ಷದಲ್ಲಿ ಪಿತೃಗಳು ಭೂಮಿಗೆ ಬಂದಾಗ ಪೂಜಿಸೋದ್ರಿಂದ ಪಿತೃಶಾಪ ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಿತೃದೋಷದಿಂದಾಗಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಮಕ್ಕಳ ಸಂತೋಷವನ್ನು ಪಡೆಯೋದಿಲ್ಲ. ಒಂದು ವೇಳೆ ಮಕ್ಕಳು ಜನಿಸಿದರೂ ಅವರು ವಿಕಲಚೇತನರಾಗುತ್ತಾರೆ ಅಥವಾ ಗುಣಹೀನನಾಗಿರುತ್ತಾನೆ, ಅಥವಾ ಹಲವು ಬಾರಿ ಮಗು ಜನಿಸಿದ ತಕ್ಷಣ ಅದು ಸಾಯುತ್ತದೆ. ಇದು ಕೂಡ ಪಿತೃದೋಷದ ಲಕ್ಷಣಗಳು ಆಗಿರ್ತವೆ. ಇನ್ನು ಪಿತೃದೋಷದ ಲಕ್ಷಣಗಳನ್ನು ಮುಂದುವರಿಸ್ತಾ ನೋಡೋದಾದರೆ, ಕೆಲಸ ಮತ್ತು ವ್ಯವಹಾರದಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ ನಷ್ಟಗಳು ಸಂಭವಿಸುತ್ತಲೇ ಇರುತ್ತವೆ. ಇನ್ನು ಕೆಲವ್ರಿಗೆ ಎಷ್ಟು ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ಲೋದೇ ಇಲ್ಲ. ಅದು ಕೂಡ ಪಿತೃದೋಷದ ಒಂದು ಪ್ರಮುಖ ಲಕ್ಷಣವಾಗಿರುತ್ತದೆ. ಕೆಲಸ ಮತ್ತು ವ್ಯವಹಾರಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೂ ನಷ್ಟಗಳು ಸಂಭವಿಸುತ್ತಲೇ ಇರುತ್ತವೆ. ಕುಟುಂಬದಲ್ಲಿ ಆಗಾಗ್ಗೆ ಭಿನ್ನಾಭಿಪ್ರಾಯವಿದೆ ಅಥವಾ ಏಕತೆ ಇರೋದಿಲ್ಲ, ಹಾಗೂ ಕುಟುಂಬದಲ್ಲಿ ಶಾಂತಿಯ ಕೊರತೆ ಎದ್ದು ಕಾಣುತ್ತಾ ಇರುತ್ತೆ. ಕುಟುಂಬದಲ್ಲಿ ಆಗಾಗ್ಗೆ ಭಿನ್ನಾಭಿಪ್ರಾಯವಿದೆ ಅಥವಾ ಶಾಂತಿ ಇರೋದಿಲ್ಲ. ನಿರಂತರವಾಗಿ ಅನಾರೋಗ್ಯಕ್ಕೆ ಒಂದು ಕುಟುಂಬ ಅನ್ನೋದು ಒಳಗಾಗಿರುತ್ತೆ. ಚಿಕಿತ್ಸೆ ಪಡೆದ ನಂತರವೂ ಸುಧಾರಿಸಿಕೊಳ್ಳಲು ಸಾಧ್ಯವಿರೋದಿಲ್ಲ. ಕುಟುಂಬದಲ್ಲಿ ವಿವಾಹ ಕಾರ್ಯ ನಡೆಯದೇ ಇರುವುದು, ಅಥವಾ ಮಕ್ಕಳಿಗೆ ಕುಟುಂಬದಲ್ಲಿ ಮದುವೆಯಾದ ನಂತರ ವಿಚ್ಛೇದನ ಪಡೆಯೋದು, ಅಥವಾ ಪತಿ ಪತ್ನಿ ದೂರಾಗೋದು, ಇದೆಲ್ಲವೂ ಕೂಡ ಪಿತೃದೋಷದ ಲಕ್ಷಣಗಳಾಗಿರ್ತವೆ. ಇನ್ನು ಪಿತೃದೋಷಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬಗಳು ಹೆಚ್ಚಾಗಿ ಮೋಸಕ್ಕೆ ಬಲಿಯಾಗ್ತಾರೆ. ಪಿತೃದೋಷದಿಂದಾಗಿ ಒಬ್ಬ ವ್ಯಕ್ತಿಯು ಮತ್ತೆ ಮತ್ತೆ ಅಪಘಾತಗಳಿಗೆ ಬಲಿಯಾಗುತ್ತಾನೆ. ಮತ್ತು ಆ ಕುಟುಂಬ ಏನಿರುತ್ತೆ
ಆ ಕುಟುಂಬವು ದೆವ್ವ ಭೂತಗಳಿಂದ ಪ್ರಭಾವಿತರಾಗಿರ್ತಾರೆ. ಮತ್ತು ಪೂರ್ವಜರ ಆತ್ಮವು ಅತೃಪ್ತಿಯಾಗಿರೋದ್ರಿಂದ ಸಕಲ ಕಷ್ಟಗಳನ್ನು ಒಂದು ಕುಟುಂಬಕ್ಕೆ ಕೊಡ್ತಾರೆ. ಮತ್ತು ಕುಟುಂಬದಲ್ಲಿ ನಿರಂತರವಾಗಿ ತಂದೆ ಅಥವಾ ತಾಯಿ ಮಕ್ಕಳಿಗೆ ಒಬ್ಬರಾದ್ಮೇಲೆ ಒಬ್ಬರು ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಇರ್ತಾರೆ. ಚಿಕಿತ್ಸೆ ಪಡೆದ ನಂತರವೂ ಸುಧಾರಿಸಿಕೊಳ್ಳಲು ಅಸಾಧ್ಯ. ಇವು ಪಿತೃದೋಷದ ಪ್ರಮುಖ ಲಕ್ಷಣಗಳು. ಇನ್ನು ಪಿತೃದೋಷಕ್ಕೆ ಕಾರಣವೇನು ಅನ್ನೋದನ್ನು ನೋಡೋದಾದರೆ, ಯಾವೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಅಥವಾ ಒಂದು ಕುಟುಂಬಕ್ಕೆ ಪಿತೃದೋಷ ಅಂತಕ್ಕಂಥದ್ದು ಕಾಡುತ್ತೆ ಅನ್ನೋದನ್ನು ಈಗ ತಿಳಿಯೋಣ. ಮೊದಲನೇದಾಗಿ, ಪೂರ್ವಜರಿಗೆ ಸರಿಯಾಗಿ ಅಂತ್ಯಕ್ರಿಯೆ ಮಾಡದಿರುವುದು ಮತ್ತು ಶ್ರಾದ್ದ ತರ್ಪಣಗಳನ್ನು ಮಾಡದೇ ಇರತಕ್ಕಂಥ ಕುಟುಂಬಗಳಿಗೆ ಪಿತೃದೋಷ ಆವರಿಸುತ್ತೆ. ಪೂರ್ವಜರನ್ನು ಮರೆಯುವುದು ಅಥವಾ ಅವಮಾನಿಸುವುದು, ಧರ್ಮದ ವಿರುದ್ಧ ವರ್ತಿಸುವುದು, ಹಾಗೆಯೇ ಅರಳಿ ಮರ, ಬೇವು ಮತ್ತು ಆಲದ ಮರಗಳನ್ನು ಕತ್ತರಿಸಿದಾಗಲೂ ಕೂಡ ನಮಗೆ ಪಿತೃದೋಷ ಅಂತಕ್ಕಂಥದ್ದು ಕಾಡುತ್ತೆ. ಹಾವನ್ನು ಕೊಲ್ಲುವುದು ಅಥವಾ ಕೊಲ್ಲಿಸುವುದು ಕೂಡ ಪಿತೃದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಎಚ್ಚರಿಕೆ ವಹಿಸಿ. ಈ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಪಿತೃದೋಷ ಅಥವಾ ಪಿತೃಕೋಪಕ್ಕೆ ನಾವು ಗುರಿಯಾಗಬೇಕಾಗುತ್ತೆ. ಹಾಗಿದ್ದರೆ ನಮ್ಮ ಪೂರ್ವಜರನ್ನು ಯಾವ ರೀತಿ ಮೆಚ್ಚಿಸಬಹುದು, ಯಾವ ರೀತಿ ಸಂತೃಪ್ತಿಗೊಳಿಸೋದು ಅಂತಕ್ಕಂಥದ್ದು ಈಗ ತಿಳಿಯೋಣ ಬನ್ನಿ. ಇಷ್ಟೆಲ್ಲ ಸಮಸ್ಯೆಗಳನ್ನು ತಂದೊಡ್ತಕ್ಕಂಥ ಪಿತೃದೋಷಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ ಅಲ್ವಾ? ಹಾಗಿದ್ರೆ ಈ ಪಿತೃದೋಷಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಪೂರ್ವಜರನ್ನು ಮೆಚ್ಚಿಸಲು ಏನು ಮಾಡಬೇಕು ಅಂತಕ್ಕಂಥದ್ದು ನೋಡೋದಾದರೆ, ಮಹಾಲಯ ಪಕ್ಷದ ಸಮಯದಲ್ಲಿ ಭೂಮಿಗೆ ಬರುವ ನಮ್ಮ ಪೂರ್ವಜರು ಆಲದ ಮರದಲ್ಲಿ ನೆಲೆಸಿರ್ತಾರೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಗಳಿವೆ. ಆದ್ದರಿಂದಲೇ ಈ ಸಮಯದಲ್ಲಿ ಆಲದ ಮರವನ್ನು ನೀರಿನಿಂದ ಪೂಜಿಸೋದು ಒಳ್ಳೆಯದು ಎನ್ನುತ್ತಾರೆ ವಿದ್ವಾಂಸರು. ಹಾಗೆಯೇ 7 ಬಾರಿ ವೃಕ್ಷದ ಸುತ್ತ ಸುತ್ತುವುದು ಕೂಡ ತುಂಬ ಪ್ರಯೋಜನಕಾರಿ ಎನ್ನುತ್ತಾರೆ ನಮ್ಮ ಪುರೋಹಿತರು, ಪಂಡಿತರು. ಮರಕ್ಕೆ ಎಳ್ಳು ನೀರು ಚಿಮುಕಿಸಿ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ ಪೂಜಿಸಿದರೆ ಸತ್ತ ಪೂರ್ವಜರಿಗೆ ಸಂತೋಷವಾಗುತ್ತದೆ ಎಂಬ ನಂಬಿಕೆ ಇದೆ. ಇದರೊಂದಿಗೆ ಮನೆಯಲ್ಲಿ ದೀಪವನ್ನು ಹಚ್ಚುವುದು ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ದಕ್ಷಿಣ ದಿಕ್ಕು ಪೂರ್ವಜರ ದಿಕ್ಕು ಆಗಿರೋದ್ರಿಂದ ಈ ಸ್ಥಳದಲ್ಲಿ ದೀಪವನ್ನು ಬೆಳಗೋದ್ರಿಂದ ಪಿತೃದೋಷಕ್ಕೆ ಪರಿಹಾರ ಸಿಗಲಿದೆ. ಪಿತೃಪಕ್ಷದಂದು ಪ್ರತಿದಿನ ತರ್ಪಣವನ್ನು ಮಾಡುವುದರಿಂದಲೂ ಸಹ ಪಿತೃದೋಷ ನಿವಾರಣೆಯಾಗುತ್ತೆ. ಈ ಪಿತೃಪಕ್ಷದ 15 ದಿನಗಳ ಅವಧಿಯಲ್ಲಿ ಪ್ರತಿನಿತ್ಯವೂ ಕೂಡ ನಿಮ್ಮ ಪೂರ್ವಜರನ್ನು ಸ್ಮರಿಸಬೇಕಾಗುತ್ತೆ. ಒಂದು ವೇಳೆ ತಂದೆ ಬದುಕಿಲ್ಲದಿದ್ದಲ್ಲಿ ಅಥವಾ ತಂದೆ ತಾಯಿ ಅವರಿಬ್ಬರೂ ಇಲ್ಲದಿದ್ದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಪ್ರತಿದಿನ ತರ್ಪಣವನ್ನು ಮಾಡಬೇಕು. ಈ ತರ್ಪಣವನ್ನು ಯಾವಾಗಲೂ ಹಾಲು ಮತ್ತು ಎಳ್ಳಿನ ನೀರಿನಿಂದ ಬೆರೆಸಿ ಮಾಡಬೇಕು. ಇನ್ನು ಪಿತೃಪಕ್ಷದಲ್ಲಿ ಹಸುಗಳಿಗೆ ಪ್ರತಿದಿನ ಹುಲ್ಲು ನೀಡಬೇಕು, ಅವುಗಳಿಗೆ ಹಣ್ಣುಗಳನ್ನು ನೀಡಬೇಕು. ಹೀಗೆ ಮಾಡೋದ್ರಿಂದ ಪೂರ್ವಿಕರ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಸದಾ ದೊರೆಯಲಿದೆ. ಪಿತೃಪಕ್ಷದಲ್ಲಿ ಹಸುವಿಗೆ ಆಹಾರ ನೀಡೋದ್ರಿಂದ ಶ್ರಾದ್ದ ಕರ್ಮದ ಲಾಭವು ಪೂರ್ಣವಾಗಿ ನಿಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಸಿಗುತ್ತೆ. ಇದರಿಂದ ಪೂರ್ವಜರ ಆತ್ಮವು ಕೂಡ ಸಂತೃಪ್ತಿಗೊಳ್ಳುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಹಾಗೆಯೇ ಇದರಿಂದ ಪಿತೃದೋಷವೂ ಕೂಡ ನಿವಾರಣೆಯಾಗುತ್ತದೆ ಮತ್ತು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದೇ ಆಗುತ್ತೆ. ನೀವು ಎಲ್ಲದರಲ್ಲಿಯೂ ಯಶಸ್ಸನ್ನು ಗಳಿಸುತ್ತೀರಿ. ನಿಮ್ಮ ಜೀವನದ ಸಂತೋಷದಿಂದ ಯಾವಾಗಲೂ ಕೂಡ ಸಂತೋಷದಿಂದ ಕೂಡಿರುತ್ತೆ. ಪೂರ್ವಜರ ಆಶೀರ್ವಾದದಿಂದ ಎಲ್ಲ ಸಮಸ್ಯೆಗಳು ಕೂಡ ದೂರಾಗುತ್ತವೆ. ಇನ್ನು ಹಲವು ಪರಿಹಾರಗಳನ್ನು ನೋಡೋದಾದರೆ, ಜಾತಕದಲ್ಲಿ ಪಿತೃದೋಷವಿದ್ದರೆ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಜರ ಫೋಟೋವನ್ನು ಇಟ್ಟು ಪ್ರತಿನಿತ್ಯ ಹೂಮಾಲೆಯನ್ನು ಹಾಕಬೇಕು. ಎಲ್ಲದರಲ್ಲಿ ಪೂರ್ವಜರ ಫೋಟೋವನ್ನು ಹಾಕಬಾರ್ದು. ಪೂರ್ವಜರ ಸಾವಿನ ದಿನದಂದು ಬ್ರಾಹ್ಮಣರಿಗೆ ಗೌರವದಿಂದ ಆಹಾರ ನೀಡಿ ಮತ್ತು ಸಾಧ್ಯವಾದಷ್ಟು ದಾನ ಕೊಡಬೇಕಾಗುತ್ತೆ. ಮತ್ತು ಮಧ್ಯಾಹ್ನ ಮನೆ ಸಮೀಪದ ಅರಳಿ ಮರಕ್ಕೆ ನೀರುಗಳನ್ನು ಹಾಕಬೇಕು. ಹೂ, ಅಕ್ಷತೆ, ಹಾಲು, ಗಂಗಾಜಲ ಮತ್ತು ಕಪ್ಪು ಎಳ್ಳನ್ನು ನೀಡಿ ಪೂರ್ವಜರನ್ನು ನೆನಪಿಸ್ಕೊಳ್ಬೇಕು.
ನಂತರ ಪ್ರತಿದಿನ ಸಂಜೆ ದಕ್ಷಿಣ ದಿಕ್ಕಿನಲ್ಲಿ ದೀಪ ಬೆಳಗಿಸಿ, ಯಾಕೆಂದರೆ ದಕ್ಷಿಣ ದಿಕ್ಕು ಆಗಲೇ ಹೇಳಿದಂತೆ ಪೂರ್ವಜರ ದಿಕ್ಕು ಆಗಿರುತ್ತೆ. ನೀವು ಇದನ್ನು ಪ್ರತಿದಿನ ಮಾಡಲು ಸಾಧ್ಯವಾಗದಿದ್ದಲ್ಲಿ ಕನಿಷ್ಠ ಪಕ್ಷ ಅದನ್ನು ಪಿತೃಗಳು ಮರಣ ಹೊಂದಿದ ದಿನವೇ ಮಾಡಬೇಕು. ಜಾತಕದಲ್ಲಿ ಪಿತೃದೋಷವನ್ನು ತೆಗೆದುಹಾಕಲು ನೀವು ಬಡ ಹುಡುಗಿಯನ್ನು ಮದುವೆಯಾಗುವ ಮೂಲಕ ಅಥವಾ ಮದುವೆಗೆ ಸಹಾಯ ಮಾಡುವ ಮೂಲಕ ಪ್ರಯೋಜನವನ್ನು ಪಡೆಯುತ್ತೀರಿ ಮತ್ತು ಪಿತೃದೋಷವು ಇದರಿಂದ ನಿವಾರಣೆಯಾಗುತ್ತೆ. ಇನ್ನು ತುಂಬ ಜನರಿಗೆ ಪೂರ್ವಜರು ಅಥವಾ ಸತ್ತಂಥ ವ್ಯಕ್ತಿಗಳು ಕನಸಿನಲ್ಲಿ ವಿಪರೀತವಾಗಿ ಕಾಣಿಸ್ಕೊಳ್ತಾ ಇರ್ತಾರೆ. ಕೆಲವು ಜನರು ತಮ್ಮ ಕನಸಿನಲ್ಲಿ ಪೂರ್ವಜರನ್ನು ಅಥವಾ ಪಿತೃಗಳನ್ನು ನೋಡ್ತಾನೆ ಇರ್ತಾರೆ. ಕನಸಿನಲ್ಲಿ ನೀವು ಮರಣ ಹೊಂದಿದ ಕುಟುಂಬದ ವ್ಯಕ್ತಿಯನ್ನು ನೋಡ್ತಾ ಇದ್ದರೆ ಅದು ನಿಮ್ಮ ಪೂರ್ವಜರ ಕೋಪವನ್ನು ಸೂಚಿಸುತ್ತದೆ. ಪದೇ ಪದೇ ಕನಸಿನಲ್ಲಿ ನೀವು ಪೂರ್ವಜರನ್ನು ನೋಡ್ತಾ ಇದ್ದರೆ ನಿಮ್ಮ ಪೂರ್ವಜರ ಆತ್ಮವು ಅತೃಪ್ತವಾಗಿದೆ ಅಂತ ಹೇಳ್ಬೋದು. ನಿಮ್ಮ ಪೂರ್ವಜರ ಬಯಕೆಗಳು ಅಪೂರ್ಣಗೊಂಡಿದ್ದರೆ ಮಾತ್ರ ನಿಮ್ಮ ಕನಸಿನಲ್ಲಿ ಆಗಾಗ ಮರಣ ಹೊಂದಿದ ಪೂರ್ವಜರು ಕಾಣಿಸ್ಕೊಳ್ತಾ ಇರ್ತಾರೆ. ಒಂದು ವೇಳೆ ನಿಮಗೆ ಈ ಕನಸುಗಳು ಬಿದ್ದರೆ ತಡ ಮಾಡದೆ ನಿಮ್ಮ ಕನಸಿನಲ್ಲಿ ಯಾವ ಪೂರ್ವಜರು ಕಾಣಿಸ್ಕೊಂಡಿರ್ತಾರೋ ಅವರಿಗೆ ಇಷ್ಟವಾದ ವಸ್ತುಗಳನ್ನು ದಾನ ಮಾಡಿ ಹಾಗೂ ಪಿತೃಪಕ್ಷದಲ್ಲಿ ನೀವು ಅವರಿಗೆ ತರ್ಪಣವನ್ನು ಕೊಡೋದು ಒಳ್ಳೆಯದು. ಇಷ್ಟು ಪಿತೃದೋಷದ ಲಕ್ಷಣಗಳು ಹಾಗೂ ಪರಿಹಾರ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.